ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಯೋಹಾನ 2ನೇ ಅಧ್ಯಾಯ 2ನೇ ವಚನ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆಯ 2ನೇ ಅಧ್ಯಾಯದ 2ನೇ ವಚನ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ನಾವು ಗಮನಿಸಿದರೆ ಇದು ಮುಗಿದು ಹೋದ ಒಂದು ಕಾರ್ಯವನ್ನು ಅಥವಾ ಗತಕಾಲದ ಒಂದು ಕಾರ್ಯವನ್ನು, ಭೂತಕಾಲದ ಒಂದು ಕಾರ್ಯವನ್ನು ಮಾತನಾಡ್ತಿಲ್ಲ, ಅಥವಾ ಭವಿಷ್ಯದ ಒಂದು ಘಟನೆಯನ್ನು ಮಾತನಾಡ್ತಿಲ್ಲ. ಬದಲಾಗಿ ನಮ್ಮ ಭೂತಕಾಲದಿಂದಲೂ ನಮ್ಮ ಗತಕಾಲದಿಂದಲೂ ಹಾಗೆಯೇ ಅಸ್ತಿತ್ವದಲ್ಲಿದ್ದು ವರ್ತಮಾನ ಕಾಲಕ್ಕೂ ಅನ್ವಯವಾಗುವಂತೆ, ನಂತರದಲ್ಲಿ ಭವಿಷ್ಯತ್ ಕಾಲಕ್ಕೂ ಮುಂದುವರಿಯುವಂಥ ಒಂದು ಸಂಗತಿಯನ್ನು ಇದು ನಮಗೆ ತಿಳಿಸ್ತಾ ಇದೆ. ಇದರಿಂದ ನಮಗೆ ನಂಬಿಕೆಯು ನಿರೀಕ್ಷೆಯು ಉಂಟಾಗ್ತದೆ. ಇದರ ನಿಮಿತ್ತ ನಮ್ಮೊಳಗೆ ದೊಡ್ಡ ಸಮಾಧಾನ ಉಂಟಾಗ್ತದೆ. ನಾವು ಕಳ್ಕೊಂಡ ವಿಶ್ವಾಸ, ನಾವು ಕಳ್ಕೊಂಡ ನಿರೀಕ್ಷೆಯನ್ನು ಅದು ನಮ್ಮಲ್ಲಿ ತಿರುಗಿ ಸ್ಥಾಪಿಸ್ತದೆ. ಕುಗ್ಗಿ ಹೋದ ನಮ್ಮ ಹೃದಯದ ಸ್ಥಿತಿ, ಆತ್ಮದ ಸ್ಥಿತಿಗೆ ಇದು ನವ ಚೈತನ್ಯವನ್ನು ಒದಗಿಸ್ತದೆ. ಏನದು? 2ನೇ ವಚನ ಹೀಗೆ ಹೇಳ್ತದೆ, ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಯೇಸು ಕ್ರಿಸ್ತನು ಇಂದಿಗೂ ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. 2000 ವರ್ಷಗಳಿಂದ ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದ ಯೇಸು ಕ್ರಿಸ್ತನ ಯಜ್ಞ ಇಂದಿಗೂ ನಮಗೆ ನಿವಾರಣೆ ಮಾಡುವ ಯಜ್ಞವಾಗಿದೆ ಎಂಬುದನ್ನು ಈ ವಾಕ್ಯ ಪ್ರಸ್ತಾಪಿಸ್ತಿದೆ. ಇದು ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸುವಂಥ ಯಜ್ಞ. ಹಾಗಾಗಿ ನಾವು ಬೇರೆ ಬೇರೆ ಭಾಷಾಂತರಗಳನ್ನ ಓದುವಾಗ ನಮಗೆ ಅರ್ಥವಾಗ್ತದೆ, ಇದು ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸುವಂಥ ಯಜ್ಞ. ಇದು ನಮ್ಮನ್ನು ದೇವರೊಂದಿಗೆ ಸೇರಿಸುವಂಥ ಒಂದು ಯಜ್ಞ, ನಮ್ಮ ದೋಷ ಪರಿಹಾರ ಮಾಡುವಂಥ ಯಜ್ಞ. ಜೊತೆಗೆ ಈ ವಾಕ್ಯ ಮುಂದುವರೆದು ಹೀಗೆ ಹೇಳ್ತದೆ, ನಮ್ಮ ಪಾಪಗಳನ್ನು ಮಾತ್ರವಲ್ಲ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತದೆ. ಯಾರಾದರೂ ಅಯ್ಯೋ ನಾನು ವಿಪರೀತ ಪಾಪ ಮಾಡಿದ್ದೇನೆ, ದೇವರು ನನ್ನನ್ನು ಕ್ಷಮಿಸ್ತಾರಾ, ನನ್ನ ಪಾಪಗಳಿಂದ ನನ್ನ ಬಿಡಿಸ್ತಾರಾ ಎಂಬುದಾಗಿ ಒಂದು ವೇಳೆ ಆತುರದಿಂದ ದೇವರ ಬಳಿಗೆ ಬಂದರೆ, ಈ ವಾಕ್ಯದ ಪ್ರಕಾರ ದೇವರು ಆತನ ಪಾಪಗಳನ್ನೆಲ್ಲ ಕ್ಷಮಿಸ್ತಾನೆ. ಆ ಮನುಷ್ಯನು ಅಯ್ಯೋ ದೇವರು ನನ್ನ ಪಾಪನ ಕ್ಷಮಿಸ್ತಾಯಿತು, ನನ್ನ ಕುಟುಂಬದಲ್ಲಿ ಎಷ್ಟೋ ಪಾಪಗಳಿವೆಯಲ್ಲ, ನನ್ನ ಕುಟುಂಬದ ಸದಸ್ಯರಲ್ಲಿ ಎಷ್ಟೋ ಪಾಪವಿದೆಯಲ್ಲ, ದೇವರು ಅವರನ್ನೂ ಕ್ಷಮಿಸ್ತಾನ ಎಂಬುದಾಗಿ ಕೇಳಿದರೆ ಈ ವಾಕ್ಯ ಮುಂದುವರೆದು ಹೇಳ್ತದೆ, ನಿನ್ನ ಪಾಪಗಳನ್ನು ಮಾತ್ರವಲ್ಲ ನಿನ್ನ ಕುಟುಂಬದ ಸಮಸ್ತ ಜನರ ಪಾಪಗಳನ್ನು ನಾನು ನಿವಾರಣೆ ಮಾಡುತ್ತೇನೆ. ಹಾಗಾದರೆ ಅವನ ಕುಟುಂಬದ ಪಾಪನ ನಿವಾರಣೆ ಮಾಡುವಂಥ ವಿಚಾರ ಅವನೊಳಗೆ ಸಂಭ್ರಮವನ್ನು, ಸಮಾಧಾನವನ್ನು, ಆತ್ಮದಲ್ಲಿ ಒಂದು ಹೇಳಲಾಗದ ಒಂದು ಸಂತೃಪ್ತಿಯನ್ನು ತಂದಿರುವುದಾದರೆ, ದೇವರು ಒಬ್ಬ ಮನುಷ್ಯನಿಗೆ ಒಂದು ಕುಟುಂಬಕ್ಕೆ ಮಾತ್ರ ಚಿಂತಿಸುವವನಾಗಿರತ್ತೆ. ದೇವರು ಒಬ್ಬ ಮನುಷ್ಯನಿಗೂ ಸಮಸ್ತ ಲೋಕದ ಜನರೆಲ್ಲರನ್ನ ಆತನು ಅವರ ಕುರಿತಾಗಿ ಚಿಂತಿಸುವ ದೇವರು. ಇಲ್ಲಿ ಅಪೊಸ್ತಲನಾದ ಯೋಹಾನನು ಈ 2ನೇ ಅಧ್ಯಾಯದ ಆರಂಭವನ್ನು ಹೇಗೆ ಮಾಡಿದ್ದಾನೆಂಬುದನ್ನು ನಾವು ಅವಶ್ಯವಾಗಿ ನೋಡಬೇಕಾಗ್ತದೆ. ಅಲ್ಲಿ ಬರ್ತದೆ, ನನ್ನ ಪ್ರಿಯರಾದ ಮಕ್ಕಳೇ. ಹಾಗಾದ್ರೆ ಪಾಪ ಮಾಡಿದವರನ್ನ ದೇವರು ಹೇಗೆ ತನ್ನ ಮಕ್ಕಳೆಂಬುದಾಗಿ ದೇವರು ನೋಡ್ತಾನೋ, ಅದೇ ದೇವರ ನೋಟದಲ್ಲಿ ಯೋಹಾನನು ಪಾಪ ಮಾಡಿದ ಜನರನ್ನ ಆತ ನೋಡಿ ಆತನು ಹೇಳ್ತಿದ್ದಾನೆ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೀತೇನೆ. ಮುಂದಿನ ಮಾತು ಬಹಳ ಸೊಗಸು. ಯಾವನಾದರೂ ಪಾಪ ಮಾಡಿದ್ದಾರೆ, ನೀವು ಪಾಪ ಮಾಡದಂತೆ ಬರೆದಿದ್ದೇನೆ, ಆದರೂ ನಿಮ್ಮಲ್ಲಿ ಯಾವನಾದರೂ ಪಾಪ ಮಾಡಿದ್ದಾರೆ, ಏನು ಶಿಕ್ಷೆಯೋ ಅಲ್ಲ, ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಈಗ ಮಗನೇ ನೀನು ಪಾಪ ಮಾಡಿದರೆ, ಅಥವಾ ಪ್ರಿಯ ದೇವ ಮಗಳೇ ನೀನು ಪಾಪ ಮಾಡಿದರೆ, ಪಾಪ ಮಾಡಿ ನೀನು ಕಂಗೆಟ್ಟು ಹೋಗಿದ್ದರೆ, ಗಾಬರಿಗೊಂಡಿದ್ದರೆ, ಭಯಪೀಡಿತನಾಗಿದ್ದರೆ, ಹಾಗಾದ್ರೆ ನಿನಗೆ ಪರಿಹಾರವೇನು? ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಇಲ್ಲಿ ಪಾಪ ಮಾಡಿದವರಿಗೆ ಬರೆಯುವಾಗ ಯೋಹಾನನು ನಿಮಗಿದ್ದಾನೆ ಎಂಬುದಾಗಿ ಬರೆಯದೆ ಆತನನ್ನೂ ಸೇರಿಸಿಕೊಂಡು ನಮಗಿದ್ದಾನೆ ಎಂಬುದಾಗಿ ಬರೆದಿದ್ದಾನೆ. ದಿನವೂ ಸೈತಾನನು ನಾನಾ ವಿಧವಾಗಿ ಅನೇಕರನ್ನ ಶೋಧನೆಯಲ್ಲಿ ಬೀಳಿಸೋದಕ್ಕೆ ಪ್ರಯತ್ನ ಪಡುತ್ತಿರುವಾಗ, ಅದರಲ್ಲೂ ವಿಶೇಷವಾಗಿ ದೇವಜನರು ಅವರು ಪಾಪ ಮಾಡುವಂತೆ ಅವನ್ನ ಪ್ರಚೋದಿಸ್ತಿರುವಾಗ, ಯಾರಾದರೂ ಅಪ್ಪಿತಪ್ಪಿ ಶೋಧನೆಗಳಿಗಾಗಿ ಪಾಪ ಮಾಡಿದರೆ ಅವ್ರನ್ನ ಧೈರ್ಯಪಡಿಸುವಂತೆ, ದೃಢಪಡಿಸುವಂತೆ ಈ ವಾಕ್ಯವು ಬರೆಯಲಾಗಿದೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ಈಗಲೂ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ.
ಆತನ ಏನು ಮಾಡ್ತಾನೆ? 2ನೇ ವಚನದಲ್ಲಿ ಆತ ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞ ಅಥವಾ ಸಮಾಧಾನ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಯೇಸುವನ್ನು ನಾವು ಹುಡುಕಿ ಬರಲೇಬೇಕು. ನಮಗೆ ಹೊಟ್ಟೆ ಹಸಿವಾದರೆ ಅಮ್ಮನ ಬಳಿ ಓಡ್ತೇವೆ, ಇಲ್ಲವೇ ಪರಸ್ಥಳದಲ್ಲಿದ್ದರೆ ನಾವು ಯಾವುದಾದ್ರೂ ಉಪಹಾರ ಮಂದಿರಗಳಿಗೆ ನಾವು ಹುಡುಕಿಕೊಂಡು ಹೋಗ್ತೇವೆ, ಅಥವಾ ನಮಗೆ ಬೇಕಾದ ವಸ್ತು ದೊರೆಯುವಂಥ ಅಂಗಡಿಗೋ ಅಥವಾ ಊರಿಗೋ ನಾವು ಹೋಗಿ ಅದನ್ನು ಪಡ್ಕೊಳ್ಳುವಂಥ ತವಕವನ್ನು ತೋರ್ಪಡಿಸ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಾಪ ಮಾಡಿ ಅದನ್ನು ಸಾಧಿಸುವುದಕ್ಕಿಂತ, ಪಾಪ ಮಾಡಿ ಕಂಗೆಟ್ಟು ಎಲ್ಲಿಯೋ ಮೂಲೆಯಲ್ಲಿ ಸೇರಿಕೊಳ್ಳುವುದಕ್ಕಿಂತ ಎದ್ದು ನೇರವಾಗಿ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನು ನಿನ್ನನ್ನು ಪಾಪಿ, ದ್ರೋಹಿ, ಅಪರಾಧಿ ಎಂಬುದಾಗೆಲ್ಲ, ದುಷ್ಟ ಎಂಬುದಾಗೆಲ್ಲ ದೂಷಿಸದೆ ನನ್ನ ಪ್ರಿಯರಾದ ಮಕ್ಕಳೇ ಎಂಬುದಾಗಿ, ನನ್ನ ಪ್ರಿಯ ಮಗುವೇ ಎಂಬುದಾಗಿ ನಿನ್ನನ್ನು ಆತನು ಆಲಂಗಿಸಿಕೊಳ್ತಾನೆ. ಆತನ ಯಜ್ಞ ಇಂದಿಗೂ ಜೀವಂತವಾಗಿದೆ. ಇಂದಿಗೂ ಆತ ನಮ್ಮ ಪಾಪವನ್ನು ಪರಿಹಾರ ಮಾಡುವನಾಗಿದ್ದಾನೆ. ನಿನ್ನ ಪಾಪವನ್ನು ಇಂದಿಗೂ ಆತನು ಸರಿಪಡಿಸುವನಾಗಿದ್ದಾನೆ. ಆತನ ಮುಂದೆ ಬಂದು ನೇರವಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ಹೇಳಿದಂತೆ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ ಆತ ನಂಬಿಗಸ್ತರು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದ್ರೆ ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳೋಣ. ಯಾವ ನಾಚಿಕೆಯಿಲ್ಲದ ಆತನ ಮುಂದೆ ನಾವು ಮಾಡಿದೆಲ್ಲವನ್ನ ಹೇಳಿಕೊಳ್ಳೋಣ. ಇಂಥ ಕಾರ್ಯವನ್ನು ಮಾಡಿ ನಾನು ದ್ರೋಹಿಯಾಗಿದ್ದೇನೆ, ಇಂಥ ಆಲೋಚನೆಗಳಿಂದ ನಾನು ದ್ರೋಹಿಯಾಗಿದ್ದೇನೆ, ಇಂಥ ಒಂದು ನೋಟದಿಂದ ನಾನು ದ್ರೋಹಿಯಾಗಿದ್ದೇನೆ, ಇಂಥ ಸಂಗತಿಗಳನ್ನ ಕೇಳಿಸಿಕೊಳ್ಳೋದ್ರಿಂದ ನಾನು ದ್ರೋಹಿಯಾಗಿದ್ದೇನೆ, ಇಂಥ ಮಾತುಗಳನ್ನ ಮಾತನಾಡೋದ್ರಿಂದ ನಾನು ದ್ರೋಹಿಯಾಗಿದ್ದೇನೆ, ನನ್ನ ಹೃದಯದಲ್ಲಿ ಇಂಥ ಕೆಟ್ಟ ಸಂಗತಿಗಳು, ದುಷ್ಟ ಸಂಗತಿಗಳು ನನ್ನೊಳಗಿದೆ. ದೇವರೇ, ನನ್ನನ್ನು ಮಾರ್ಪಡಿಸು. ನನ್ನ ಶರೀರದ ಅಂಗಾಂಗಗಳಲ್ಲಿ ಇಂಥ ಪಾಪ ಇದೆ, ದೇವರೇ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಕ್ಷಮಿಸೆಂಬುದಾಗಿ ಆತನ ಮುಂದೆ ಒಪ್ಪಿಕೊಳ್ಳೋಣ. ಆತ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪಾಪ ಮಾಡಿ ಸೋತು ಕೂತುಕೊಳ್ಳಬೇಡಿ ಪ್ರಿಯರೇ. ಆತನ ಬಳಿಗೆ ಬಂದು ಇಂದಿಗೂ ಆತನ ಜೀವಂತ ಯಜ್ಞವಾಗಿ ಪಾಪ ನಿವಾರಣೆ ಮಾಡುವವನಾಗಿ ತಂದೆ ಬಳಿಯಲ್ಲಿ ನಮಗೆ ಸಹಾಯಕನಾಗಿ ನೀತಿವಂತನಾದ ಯೇಸು ಕ್ರಿಸ್ತನು ಇರುವುದರಿಂದ ಧೈರ್ಯವಾಗಿ ಆತನ ಬಳಿಗೆ ಬರೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ಎಂತಹ ಆದರಣೆ ವಚನಗಳನ್ನ ನಮಗೋಸ್ಕರ ಕೊಟ್ಟಿದೆಯಪ್ಪ. ಒಂದು ಕಡೆ ನಮ್ಮಲ್ಲಿರುವಂಥ ಪಾಪದ ನಿಮಿತ್ತ ದೇವರೇ ನಾವು ಯಾವ ರೀತಿ ನಾಶನಕ್ಕೆ ಒಳಗಾಗಿದೆ ಎಂಬುದನ್ನು ನೋಡಿ ನೀನು ಕರ್ತನೆ ವೇದನೆಗೊಂಡಿದ್ದಿ. ಇನ್ನೊಂದು ಕಡೆ ಪಾಪವನ್ನು ಹೋಗಲಾಡಿಸೋದಕ್ಕಾಗಿ ರಕ್ಷಣಾ ಕಾರ್ಯವನ್ನು ಏರ್ಪಡಿಸಿದಿ. ಇದಕ್ಕಾಗಿ ನಮಗೆ ನಿನ್ನ ಪ್ರಿಯ ಮಗನನ್ನು ರಕ್ಷಕನಾಗಿ ಕೊಟ್ಟು ಆತನು ಸುರಿಸಿದ ರಕ್ತದ ಮೂಲಕ ನಾವು ಪಾಪ ಪರಿಹಾರ ಹೊಂದಿಕೊಳ್ಳುವಂತೆ ಮಾಡಿದ್ದಿ. ಈ ಕಾರ್ಯವು ನಮಗೆ ಸುವಾರ್ತೆ ಮುಖಾಂತರ ನಮ್ಮ ಹೃದಯಕ್ಕೆ ತಲುಪುವಂತೆ ಕರ್ತನೆ ಸುವಾರ್ತೆಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದಿ. ದೇವರದನ್ನು ಕೇಳುವಾಗ ನಮ್ಮೊಳಗೆ ನಂಬಿಕೆಯನ್ನು ಅನುಗ್ರಹಿಸಿದಿ. ಮತ್ತು ನೀನು ಇಂದಿಗೂ ಜೀವಂತವಾಗಿದ್ದು ಈ ನಿನ್ನ ಯಜ್ಞವು ಪಾಪನ ನಿವಾರಣೆ ಮಾಡುವಂಥ ನಿನ್ನ ಯಜ್ಞವು ಜೀವಂತವಾಗಿ ನಮ್ಮ ಪಾಪ ಪರಿಹಾರ ಮಾಡ್ತದೆ, ಇಂದಿಗೂ ಮಾಡ್ತದೆ ಎಂಬುದಾಗಿ ಹೇಳಿದ್ದಿ. ಕರ್ತನಾದ ಯೇಸುವಿನ ನೀತಿವಂತನಾದ ಸಹಾಯಕನಾಗಿ ಯೇಸು ಕ್ರಿಸ್ತನೇ ನೀನು ನಮಗೋಸ್ಕರ ತಂದೆ ಬಳಿಯಲ್ಲಿ ಇರುವುದನ್ನು ನಮಗೆ ತಿಳಿಯಪಡಿಸಿದಿ. ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಳ್ತೇವೆ. ಕರ್ತನೆ, ಈಗ ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬರನ್ನ ಕನಿಕರಿಸಿ ಇವರು ತಮ್ಮ ಜೀವಮಾನದಲ್ಲಿ ತಿಳಿದು ಮಾಡಿದ ಪ್ರತಿ ಪಾಪ, ಇದುವರೆಗೆ ಅರಿಕೆ ಮಾಡದಿರುವ ಪಾಪಗಳನ್ನ ಈಗ ಅರಿಕೆ ಮಾಡಿ ನಿನ್ನ ಮುಂದೆ ಒಪ್ಪಿಕೊಳ್ಳುವುದರಿಂದ ಪ್ರತಿ ಪಾಪಗಳನ್ನ ಕ್ಷಮಿಸಿ ಬಿಡಿಸುವ ದೇವರೇ. ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಯಾವ ವಿಷಯದಲ್ಲಿಯೂ ನಾವು ಕಳಂಕಿತರೆಂಬುದಾಗಿ ನಮ್ಮನ್ನು ಚುಚ್ಚದಂತೆ ಸ್ವಾಮಿ ನಮ್ಮನ್ನು ಶುದ್ಧೀಕರಿಸು. ದೇವರೇ, ನಮ್ಮನ್ನು ಶುದ್ಧೀಕರಿಸು, ಆಶೀರ್ವದಿಸು. ನಿನ್ನ ಕನಿಕರದ ಅನುಭವ, ನಿನ್ನ ಕ್ಷಮಾಪಣೆ ಅನುಭವ ದೇವರೇ, ನೀನು ನಮ್ಮನ್ನು ಕ್ಷಮಿಸಿ ನೀನು ನಮ್ಗೆ ಕೊಡುವಂಥ ಸಮಾಧಾನದ ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.